ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಆಲ್ ಫ್ರೆಂಡ್ಸ್. ನಾನಿವತ್ತು ನನ್ನ ಮಗ ಕ್ರಿಕೆಟ್ಗೆ ಹೋಗ್ತಿದ್ದಾನೆ. ಅವನು ಕ್ರಿಕೆಟ್ಗೆ ಏನೇನು ಪ್ರಿಪ್ರೇಷನ್ ಮಾಡ್ತಾ ಇದ್ದಾನೆ ಅನ್ನೋದು ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ. ನೋಡಿ ಫ್ರೆಂಡ್ಸ್, ಇವಾಗ ರೆಡಿಯಾಗಿದ್ದಾರೆ ನಮ್ಮ ಸುಮಂತ್ ಅವ್ರದ್ದು ಕಿಟ್ ಬ್ಯಾಗ್ ಸ್ನೇಹಿತರೆ. ಇದು ಕ್ರಿಕೆಟಿಂದ ಕಿಟ್ ಬ್ಯಾಗ್. ಅವರು ಬ್ಯಾಗ್ ರೆಡಿಯಾಗಿದ್ದಾರೆ. ಅವ್ರಿಗೆ ಹೆಲ್ಮೆಟ್ ಮತ್ತು ಅವರ ಪರ್ಸನಲ್ ಬ್ಯಾಗ್ ಹೋಗಲಿಕ್ಕೆ ರೆಡಿಯಾಗಿದೆ ಸ್ನೇಹಿತರೆ. ಮಗ ಹೋಗ್ತಕ್ಕಂಥ ಕ್ರಿಕೆಟ್ ಕ್ಯಾಂಪಸ್ ಬಂದ್ಬಿಟ್ಟು ಸಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನಲ್ಲಿ ಇರೋದು. ಇದು ಸಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅವರ ಕ್ಯಾಂಪಸ್. ಈ ಕ್ಯಾಂಪಸ್ಸಲ್ಲಿ ನಮ್ಮ ಮಗ ಕ್ರಿಕೆಟ್ ಕೋಚಿಂಗ್ಗೆ ಹೋಗ್ತಾ ಇದ್ದೇವೆ. ನಾವಿವಾಗ ಪಾರ್ಕಿಂಗಿಂದ ಹೋಗುತ್ತಿದ್ದೇವೆ ಸ್ನೇಹಿತರೆ. ಪಾರ್ಕಿಂಗಿಂದ ಕ್ರಿಕೆಟ್ ಆಡ್ತಕ್ಕಂಥ ಪ್ಲೇಸಿಗೆ ಹೋಗ್ತಾ ಇದ್ದೇವೆ. ಇದು ಮತ್ತು ನಮ್ಮ ಮಗ ಮತ್ತು ಬೇರೆ ಮಕ್ಕಳು ಕೂಡ ಅಲ್ಲಿಗೆ ಹೋಗ್ತಾ ಇದ್ದೇವೆ. ಇದು ಬೆಳಗ್ಗಿನ ಜಾವ 6:30ಗೆ ಮಾಡಿರ್ತಕ್ಕಂಥ ವಿಡಿಯೋ ಫ್ರೆಂಡ್ಸ್. ಇವತ್ತು ಮ್ಯಾಚ್ ಇರೋ ಮತ್ತು ಪ್ರಾಕ್ಟೀಸ್ ಇರತಕ್ಕಂಥ ಸೆಷನ್ ಆದುದರಿಂದ ನನ್ನ ಮಗ ಮತ್ತು ನಾನು ಹೋಗ್ತಾ ಇದ್ದೀವಿ. ಅಲ್ಲಿ ಆದಂಥ ದೃಶ್ಯಗಳನ್ನು ನಿಮಗೆ ಸೆರೆ ಹಿಡಿದು ನಾನು ತೋರಿಸಲಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್, ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ. ಇದು ನೆಟ್ ಪ್ರಾಕ್ಟೀಸ್ ಮಾಡ್ತಕ್ಕಂಥ ಪ್ಲೇಸ್ ಸ್ನೇಹಿತರೆ. ಈ ನೆಟ್ಟಲ್ಲಿ ನಮ್ಮ ಮಕ್ಕಳು ಡೈಲಿ ಪ್ರಾಕ್ಟೀಸ್ ಮಾಡ್ತಾರೆ. ಮತ್ತು ಬೇರೆ ಬೇರೆ ಮಕ್ಕಳ ಜೊತೆ ಕೂಡ ಎವ್ರಿಡೇ ಮಾರ್ನಿಂಗ್ ಸೆಷನ್ 6:30, 7 o'clock ಇಂದ 11 o'clock, 12 o'clockವರೆಗೂ ಸೆಷನ್ ಇರುತ್ತೆ ಸ್ನೇಹಿತರೆ. ಮತ್ತು ಸಂಜೆ 4 ಗಂಟೆಯಿಂದ ಸಂಜೆ 7 ಗಂಟೆ 7:30ವರೆಗೂ ಸೆಷನ್ ಇರುತ್ತೆ ಸ್ನೇಹಿತರೆ. ಇದು ನೆಟ್ ಪ್ರಾಕ್ಟೀಸ್ ಮಾಡ್ತಕ್ಕಂಥ ಜಾಗ. ನೆಟ್ಟಲ್ಲಿ ಬ್ಯಾಟ್ಸ್ಮನ್ ಮತ್ತು ಬೌಲರ್ ಮಾಡ್ತಕ್ಕಂಥ ಜಾಗ. ಇವಾಗ ಒಂದೊಂದು ಪ್ಲೇಯರ್ ಆಗಿ ಬರ್ತಾ ಇದ್ದಾರೆ ಸ್ನೇಹಿತರೆ. ಎಲ್ಲ ಬಂದ ಮೇಲೆ ಇಲ್ಲಿ ಗ್ಯಾದರ್ ಆಗ್ತಾರೆ. ಗ್ಯಾದರ್ ಆದಮೇಲೆ ಅವರು ತಮ್ಮ ಕೋಚ್ಗಳ ಜೊತೆ ಡಿಸ್ಕಷನ್ ಮಾಡಿ ಆಮೇಲೆ ಮುಂದೆ ಏನೇನು ಮಾಡಬೇಕನ್ನೋ ಒಂದು ಡಿಸಿಷನ್ ಇಲ್ಲಿ ಮಾಡ್ತಾರೆ ಸ್ನೇಹಿತರೆ. ಇದು ಬಂದ್ಬಿಟ್ಟು ಎ ಕೃಷ್ಣಪ್ಪ ಅವರ ಕಾಲೇಜ್ ಆಗಿರೋದ್ರಿಂದ ಇದರ ಕಾಲೇಜ್ ಕ್ರಿಕೆಟ್ ಗ್ರೌಂಡ್ ಹೆಸರು ಶ್ರೀ ಕೃಷ್ಣಪ್ಪ ಗ್ರೌಂಡ್. ಮತ್ತು ಹಾಗೆ ಇದು ನೆಟ್ ಪ್ರಾಕ್ಟೀಸ್ ಸೆಷನ್ ಸ್ನೇಹಿತರೆ. ಈ ಕಡೆಯಿಂದ ಬೌಲಿಂಗ್ ಮಾಡ್ತಾರೆ, ಆ ಕಡೆ ಬ್ಯಾಟಿಂಗ್ ಮಾಡಿರ್ತಾರೆ. ಇಲ್ಲಿ ನಮ್ಮ ಮಗ ಡೈಲಿ ಈವ್ನಿಂಗ್ ಸೆಷನಲ್ಲಿ ಪ್ರಾಕ್ಟೀಸ್ ಮಾಡಿರ್ತಾರೆ. ಪ್ರೆಸೆಂಟ್ಲಿ ಇವಾಗ ಇದು ಗ್ರೌಂಡ್ 2 ಗ್ರೌಂಡು ಉಂಟು ಸ್ನೇಹಿತರೆ. ಒಂದು ದೊಡ್ಡ ಗ್ರೌಂಡು, ಇನ್ನೊಂದು ಸ್ಮಾಲ್ ಗ್ರೌಂಡು ರೀಸೆಂಟಾಗಿ ಕನ್ಸ್ಟ್ರಕ್ಷನ್ ಮಾಡಿರೋದು. ಇದರಲ್ಲಿ ಬಂದ್ಬಿಟ್ಟು ಮಕ್ಕಳು ಟೂರ್ನಮೆಂಟ್ ಆಡಲಿಕ್ಕೆ ಮತ್ತು ಇಂಟರ್ ಟೀಮ್ ಜೊತೆ ಮ್ಯಾಚ್ ಆಡಲಿಕ್ಕೆ ಯೂಸ್ ಮಾಡ್ತಾರೆ ಸ್ನೇಹಿತರೆ. ಇದು ಬಂದ್ಬಿಟ್ಟು ಅವ್ರದ್ದು ಪಿಚ್ ಸ್ನೇಹಿತರೆ. ಇದು ಸಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅವರ ಕಾಲೇಜ್ ಒಳಗಡೆ ಇರ್ತಕ್ಕಂಥ ಗ್ರೌಂಡು ಸ್ನೇಹಿತರೆ. ಈ ಗ್ರೌಂಡು ತುಂಬ ವಿಶಾಲವಾದ ಮತ್ತು ವೆಲ್ ಪ್ರಿಪೇರ್ಡ್ ಗ್ರೌಂಡ್ ಆಗಿರ್ತದೆ ಸ್ನೇಹಿತರೆ. ಈ ಗ್ರೌಂಡನ್ನು ಇವತ್ತು ದೊಡ್ಡವರು ಮ್ಯಾಚ್ ಇರೋ ಕಾರಣದಿಂದ ಗ್ರೌಂಡ್ಸ್ಮನ್ ನೆಟ್ಟನ್ನು ರೆಡಿ ಮಾಡ್ತಿದ್ದಾರೆ, ಪಿಚ್ಚನ್ನು. ಇದು ಸಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅವರ MMCA ಕ್ರಿಕೆಟ್ ಅಕಾಡೆಮಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇದು ಬಂದ್ಬಿಟ್ಟು ಪಿಚ್ ರೆಡಿ ಮಾಡ್ತಕ್ಕಂಥ ಗ್ರೌಂಡ್ಸ್ಮನ್. ಅದು ವಿಕೆಟ್ ಎಲ್ಲ ಹೊಡೆದ್ಬಿಟ್ಟು ಕ್ಲೀನ್ ಮಾಡಿ ನೆಟ್ಟೆಲ್ಲ ಹಾಕಿ ರೆಡಿ ಮಾಡ್ತಾಯಿದ್ದಾರೆ. ರೆಡಿಯಾಗಿದೆ ನೋಡಿ ಸ್ನೇಹಿತರೆ. ಈ ಥರ ಇರ್ತದೆ ಪಿಚ್ಚು. ನಾವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಮಗೆ ಏನೋ ಗೊತ್ತಾಗಲ್ಲ, ದೂರಿಂದ ನೋಡಿದ್ರೆ ಗೊತ್ತಾಗಲ್ಲ ಸ್ನೇಹಿತರೆ. ನಿಮಗೋಸ್ಕರ ನಾನು ಹತ್ತಿರದಲ್ಲಿ ಹೋಗ್ಬಿಟ್ಟು ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ಇದು ನೋಡಿ ರೆಡಿ ಆದಮೇಲೆ ಕಾಣ್ತಕ್ಕಂಥ ಪಿಚ್ಚು. ಈ ಪಿಚ್ಚನ್ನು ನಾವು ತೋರಿಸ್ತಾ ಇದ್ದೀವಿ ಸ್ನೇಹಿತರೆ. ಇದೆಲ್ಲ ಅವ್ರ ಫ್ರೆಂಡ್ಸು ಬಂದಿದ್ದಾರೆ. ಫ್ರೆಂಡ್ಸ್ ಎಲ್ಲ ಗ್ಯಾದರ್ ಆದಮೇಲೆ ಕೋಚ್ಗಳ ಜೊತೆ ಇಂಟ್ರಾಕ್ಷನ್ ಆಗುತ್ತೆ ಸ್ನೇಹಿತರೆ. ಕೋಚ್ಗಳು ಇಂಟ್ರಾಕ್ಷನ್ ಆದಮೇಲೆ ಅವರೆಲ್ಲ ಅಟೆಂಡ್ ಚೆಕ್ ಮಾಡ್ತಾರೆ. ಅಟೆಂಡ್ ಚೆಕ್ ಆದಮೇಲೆ ಎಲ್ಲರದ್ದು ಎಕ್ಸಸೈಸ್ ಸೆಷನ್ ಸ್ಟಾರ್ಟ್ ಆಗುತ್ತೆ. ಇದು ಎಕ್ಸಸೈಸ್ ಮಾಡ್ತಕ್ಕಂಥ ಸೆಷನ್ ಸ್ನೇಹಿತರೆ. ಎಕ್ಸಸೈಸ್ ಮಾಡಬೇಕಾದ್ರೆ ಅಲ್ಲಿ ಕೋಚು ಎಲ್ಲ ಚೆಕ್ ಮಾಡ್ತಾರೆ. ಒಂದೊಂದು ಗ್ರೂಪು ಅವ್ರವ್ರ ಏಜ್ ತಕ್ಕನಂಗೆ ಅದು ಟೀಮನ್ನು ರೆಡಿ ಮಾಡ್ತಿದ್ದಾರೆ ಸ್ನೇಹಿತರೆ. ಅದಾದಮೇಲೆ 15ರಿಂದ 20 ನಿಮಿಷಗಳ ಕಾಲ ಪ್ರಾಕ್ಟೀಸ್ ಸೆಷನ್ ಇರುತ್ತೆ ಸ್ನೇಹಿತರೆ. ಪ್ರಾಕ್ಟೀಸ್ ಸೆಷನ್ ಆದ ಮೇಲೆ ಅವರಿಗೆ ಮತ್ತೆ ಮುಂದೆ ಆಗ್ತಕ್ಕಂಥ ಕೆಲಸದ ಬಗ್ಗೆ, ಅಂದರೆ ಪ್ರಾಕ್ಟೀಸಲ್ಲಿ ಏನೇನು ಮಾಡಬೇಕು, ನೆಟ್ ಪ್ರಾಕ್ಟೀಸು, ಬಾಲಿಂಗು, ಬ್ಯಾಟಿಂಗು, ಕೀಪಿಂಗು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಸ್ನೇಹಿತರೆ. ಇದು ಎಕ್ಸಸೈಸ್ ಮಾಡ್ತಕ್ಕಂಥ ಸೆಷನ್ನು. ಎಲ್ಲ ಮಕ್ಕಳು ಕೂಡ ಮಾರ್ನಿಂಗ್ ಸೆಷನಲ್ಲಿ ಮಾಡ್ತಾ ಇರೋದು.
ಮಾರ್ನಿಂಗ್ ಸೆಷನ್ ಎಕ್ಸಸೈಸ್ ಆದಮೇಲೆ ನೆಟ್ ಪ್ರಾಕ್ಟೀಸ್ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಇದು ನೆಟ್ ಪ್ರಾಕ್ಟೀಸಲ್ಲಿ ಮಾಡ್ತಕ್ಕಂಥ ವಿಡಿಯೋ ಸ್ನೇಹಿತರೆ. ನನ್ನ ಮಗ ಬ್ಯಾಟಿಂಗ್ ಮಾಡುತ್ತಿದ್ದಾನೆ. ಬ್ಯಾಟಿಂಗಲ್ಲಿ ಬೇರೆ ಬೇರೆ ಬಾಲರ್ಗಳು ಯಾವ ಥರ ಬಾಲ್ ಮಾಡ್ತಾರೆ, ಅದರಲ್ಲಿ ಯಾವ ಥರ ಬ್ಯಾಟಿಂಗ್ ಮಾಡಬೇಕು, ಅವರ ಬ್ಯಾಟಿಂಗ್ ಕ್ಷಮತೆಯನ್ನು ಕೋಚು ಕೂಡ ನೋಡಿ ಅವರಿಗೆ ಗೈಡೆನ್ಸ್ ಕೊಡ್ತಾ ಇರ್ತಾರೆ ಸ್ನೇಹಿತರೆ. ಇದು ಒಂದೊಂದು ಬಾಲರು ಬಂದುಬಿಟ್ಟು ಪ್ರತಿ ಬಾಲನ್ನು ಮಾಡ್ತಾನೆ ಸ್ನೇಹಿತರೆ. ಇದರಲ್ಲಿ ಒಂದು ಬ್ಯಾಟ್ಸ್ಮನ್ಗೆ 30 ಬಾಲ್ಗಳು ಅವಕಾಶ ಇರುತ್ತದೆ. ಆಮೇಲೆ 30 ಆದಮೇಲೆ ಮತ್ತೆ ನೆಕ್ಸ್ಟ್ ಬ್ಯಾಟ್ಸ್ಮನ್ ರೊಟೇಷನ್ ಆಗ್ತಾನೆ ಸ್ನೇಹಿತರೆ. ಇದು ನಿಮಗೋಸ್ಕರ ಜಸ್ಟ್ ಒಂದು ತುಣುಕು ತೋರಿಸಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇದು ಬಂದ್ಬಿಟ್ಟು ಈ ಥರ ವಿಡಿಯೋಗಳು ನೀವು ತುಂಬ ನನ್ನ ಫೇಸ್ಬುಕ್ ಗ್ರೂಪಲ್ಲಿ ನೋಡಿರ್ಬೋದು. ಆದರೆ ಇದು ನಿಮ್ಮ ಮುಂದೆ ನಾನು ತರಲಿಕ್ಕೆ ಇಷ್ಟಪಟ್ಟಿರೋದು ಏನಕ್ಕೆ, ನಾವು ಇವಾಗ ಪ್ರಸ್ತುತ ಜಾಗದಲ್ಲಿ ಇವಾಗ ನೋಡ್ತಾ ಇರೋದು IPL ಅನ್ನೋ ಒಂದು ಕ್ರೀಡೆ ಆಗಿರೋದ್ರಿಂದ ಮಕ್ಕಳು ಆಡ್ತಕ್ಕಂಥ ಕ್ರೀಡೆನ ನೋಡಲಿಕ್ಕೆ ನಾವು ಇಷ್ಟಪಡ್ತೀವಿ ಸ್ನೇಹಿತರೆ. ಮಕ್ಕಳು ಚಿಕ್ಕ ಮಕ್ಕಳು ಹೆಂಗೆ ಆಡಬಹುದು, ಆಮೇಲೆ ನೋಡಿ ಸ್ನೇಹಿತರೆ, ಬಾಲಿಂಗ್ ಆಗಲಿ ಬ್ಯಾಟಿಂಗ್ ಆಗಲಿ ಅವರ ಅವ್ರದ್ದು ಇಂಟೆಲಿಜೆನ್ಸಿ ಇಲ್ಲಿ ನಾವು ಕಾಣ್ಬೋದು. ಇದರಿಂದ ನಮಗೆ ಏನು ಅನ್ಸುತ್ತೆ ಅಂದರೆ, ನಾವು ಕೂಡ ನಮ್ಮ ಬಾಲ್ಯ ಜೀವನದಲ್ಲಿ ಈ ಥರ ನಾವು ಆಗಿದ್ರೆ ನಾವು ಇವತ್ತು ಎಲ್ಲಿ ಇರ್ಬೋದಿತ್ತಂತ ಒಂದು ಫೀಲಿಂಗ್ ಆಗುತ್ತಲ್ವ ಸ್ನೇಹಿತರೆ. ಆದ ಕಾರಣ ನೀವು ನಿಮ್ಮ ಮಕ್ಕಳು ನಿಮ್ಮ ಬಾಲ್ಯ ನೆನೆಸ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಟಮ್ ಮಾಡಿ ಸ್ನೇಹಿತರೆ. ಇದರಿಂದ ನಮಗೆ ಇನ್ನಷ್ಟು ವಿಡಿಯೋ ಮಾಡಲಿಕ್ಕೆ ನಮಗೆ ಒಳ್ಳೊಳ್ಳೆ ಸಪೋರ್ಟ್ ಸಿಗುತ್ತೆ ಸ್ನೇಹಿತರೆ. ನೋಡಿ, ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಕೂಡ ಬೌಲಿಂಗ್ ಮಾಡ್ತಾಯಿದ್ದಾರೆ, ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಮಾಡ್ತಾಯಿದ್ದಾರೆ. ಇವಾಗ ಬ್ಯಾಟಿಂಗ್ ಮಾಡ್ತಾ ಇರೋದೆಲ್ಲ ನಾನು ವಿಡಿಯೋ ತೋರಿಸ್ತಾ ಇದ್ದು ನನ್ನ ಮಗನ ಬ್ಯಾಟಿಂಗ್ ಸ್ಟೈಲನ್ನು ತೋರಿಸ್ತಾ ಇದ್ದೆ ಪ್ರಾಕ್ಟೀಸಲ್ಲಿ ಮಾಡೋದಂಥ ವಿಡಿಯೋ ಸೆಷನ್. ಇದಾದಮೇಲೆ ವೀಕ್ಲಿ ಒಂದು 2 ರಿಂದ 3 ಇಂಟರ್ ಕ್ಲಬ್ ಜೊತೆ ಮ್ಯಾಚ್ ಎಲ್ಲ ಇರುತ್ತೆ ಸ್ನೇಹಿತರೆ. ಆ ಮ್ಯಾಚಲ್ಲಿ ರೀಸೆಂಟಾಗಿ ನನ್ನ ಮಗ ಲಾಸ್ಟ್ ವೀಕಲ್ಲಿ 45 ಬಾಲ್ಗೆ 52 ರನ್ ಹೊಡೆದಿದ್ದಾರೆ ಸ್ನೇಹಿತರೆ. ಅದನ್ನೆಲ್ಲ ನಿಮಗೆಲ್ಲ ಶೇರ್ ಮಾಡಿದ್ದೆ, ಹಂಚಿದ್ದೆ. ಬೇಕಾದರೆ ನನ್ನ ಫೇಸ್ಬುಕ್ ಚಾನಲಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಬೋದು ನೀವು. ಸ್ಕೋರ್ ಕಾರ್ಡಲ್ಲಿ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಇದೇ ಥರ ನನ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಯಾಕಂದರೆ ನಿಮ್ಮ ಒಂದು ಸಬ್ಸ್ಕ್ರೈಬು ನನಗೆ ಮುಂದೆ ಮಾಡ್ತಕ್ಕಂಥ ವಿಡಿಯೋಗಳಿಗೆ ನನಗೆ ಇನ್ನಷ್ಟು ಸಪೋರ್ಟ್ ಸಿಗುತ್ತೆ. ಇದು ಬಂದ್ಬಿಟ್ಟು ಹ್ಯಾಂಗಿಂಗ್ ಬಾಲ್ ಪ್ರಾಕ್ಟೀಸ್ ಮಾಡ್ತಾ ಇರೋದು ನನ್ನ ಮಗ ಸ್ನೇಹಿತರೆ. ಹ್ಯಾಂಗಿಂಗ್ ಬಾಲ್ ಅಂದರೆ ಇಂಡಿವಿಜುವಲ್ ಮತ್ತು ಕೀಪಿಂಗ್ ಪ್ರಾಕ್ಟೀಸ್ ಕೂಡ ಮಾಡ್ತಾ ಇದ್ದಾರೆ. ಕೀಪಿಂಗ್ ಬಂದ್ಬಿಟ್ಟು ನಮ್ಮ ಮಗ ಬಂದ್ಬಿಟ್ಟು ವಿಕೆಟ್ ಕೀಪರ್ ಪ್ಲಸ್ ಕಮ್ ಬ್ಯಾಟ್ಸ್ಮನ್ ಆಗಿರೋದ್ರಿಂದ ಕೀಪಿಂಗ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ my channel. Please subscribe my channel. Thank you so much.